ಎಲ್ರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ, ಜ್ಞಾಪಕ ಚಿತ್ರಶಾಲೆ, ನಿವೇದನ, ವಸಂತ ಕುಸುಮಾಂಜಲಿ, ಹೀಗೆ ಅನೇಕ ಡಿವಿಜಿಯವರ ವಾಂಗ್ಮಯದ ಆ ಸಾಹಿತ್ಯ ಭಂಡಾರದ ಅವಲೋಕನಕ್ಕೆ ನಾವೆಲ್ಲರೂ ಯೋಗ ಧ್ಯಾನದ ನಂತರ ಒಂದಾಗ್ತಾ ಇದ್ದೇವೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟು ಅಂತರ್ಜಾಲದ ಮುಖಾಂತರ ನಾವೆಲ್ಲರೂ ಒಂದಾಗಿ ಕೂತು ಈ ಸಾಹಿತ್ಯಾವಲೋಕನದ ಕಾರ್ಯದಲ್ಲಿ ಒಂದಷ್ಟು ಸಮಯ ಕಳೆಯುವಂತಹ ಅವಕಾಶವನ್ನ ನಿರ್ಮಿಸಿಕೊಟ್ಟಂತಹ ಉಮಾಮಹೇಶ್ವರ ಗುರೂಜಿಯವರಿಗೆ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಂದು ಗುರುಗಳು ಹೇಳಿದಂತೆ ಶಂಕರ ಜಯಂತಿ, ಶಂಕರ ಭಗವತ್ಪಾದರ ಜನ್ಮದಿನ ಅಂತ ಮೊದಲಿಗೆ ಒಂದು ಪದ್ಯದಲ್ಲಿ ಡಿವಿಜಿಯವರು ಆ ಶಂಕರರ ಬಗ್ಗೆ ಒಂದೇ ಒಂದು ಪದ್ಯದಲ್ಲಿ ಒಂದು ಉಲ್ಲೇಖ ಬರ್ತದೆ. ಅಂದ್ರೆ ಮಂಕುತಿಮ್ಮನ ಕಗ್ಗವನ್ನ ಮಂಕುತಿಮ್ಮ ಅನ್ನುವಂತ ಹೆಸರನ್ನ ಅವರು ಅಂಕಿತನಾಮವಾಗಿ ಬಳಸಿದ್ದನ್ನು ನೋಡಿ ತುಂಬಾ ಜನ ಆ ಕೆಲವರು ನಗಾಡ್ತಾ ಇರ್ತಾರೆ, ಕೆಲವರು ಏನಿದು ಅಂತಾರೆ, ಯಾಕೆ ಇಂಥ ಹೆಸರು, ಮಂಕು ಅಂದ್ರೇನು, ತಿಮ್ಮ ಅಂದ್ರೇನು, ಇಂಥದ್ದೆಲ್ಲ ಕೇಳ್ತಾ ಇರ್ತಾರೆ. ಆ ಪ್ರಶ್ನೆಗಳನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ಡಿ ವಿ ಜಿಯವರು 941ನೇ ಪದ್ಯದಲ್ಲಿ ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೇನೆ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ ಜನರವದಲು ಓದಿದರೆ ಸಾಕು ಶಂಕೆ ನಿನಗೇನಿಹುದೋ ಮಂಕುತಿಮ್ಮ. ನಿನಗೆ ಏನಪ್ಪ ಸಂಶಯ, ಶಂಕೆ, ಏನು ಬಾಧೆ ಇದರಲ್ಲಿ, ನಿಂದೇನು ಗೊಂದಲ ಏನು? ಮಂಕುತಿಮ್ಮ ಆದ್ರೇನು, ವೆಂಕ ಆದ್ರೇನು, ಕಂಕ ಆದ್ರೇನು, ಶಂಕರಾರ್ಯ ಅಂತ ಆದ್ರೇನು, ಅದೊಂದು ಹೆಸರು ಅಷ್ಟೆ. ಅದರಲ್ಲಿ ಇರುವಂತಹ ತತ್ವವನ್ನ, ಸತ್ವವನ್ನ ನೀನು ಗಮನಿಸಬೇಕಾದ್ದು. ಅದನ್ನು ಓದ್ಕೊಂಡ್ರೆ ಸಾಕಾಗ್ತದೆ. ಈ ಶಂಕೆ ಸಂಶಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಓದು ಅಂತ ಶಂಕರಾರ್ಯರ ಹೆಸರನ್ನ ಬಳಸಿಕೊಂಡು ಹೇಳುವಂಥದ್ದು ಒಂದು ಪದ್ಯ ಅಲ್ಲಿ ಕಾಣುವಂಥದ್ದು. ಈ ಡಿ ವಿ ಜಿಯವರು ಮುಖ್ಯವಾಗಿ ನಾವು ನೋಡ್ಬೇಕಾದ್ದು, ಡಿ ವಿ ಜಿಯವರು ಸಹ ಅದ್ವೈತಿಗಳು. ಅದ್ವೈತ ಸಿದ್ಧಾಂತವನ್ನ ಬಹಳ ಪ್ರಬಲವಾಗಿ ಪ್ರತಿಪಾದಿಸುವಂಥವ್ರು. ಅವರ ಮೊದಲಿನಲ್ಲಿ ಅವರು ಬರೆದಂತಹದ್ದು ಆ ಲೇಖನ ಅದ್ವೈತ ಫೇತ್ ಅಂಡ್ ಪ್ರಾಕ್ಟೀಸ್ ಅಂತ, ಸುಮಾರು 1908ರ ಸಮಯದಲ್ಲಿ ಅದನ್ನು ಬರೆದದ್ದು ಅಂತ. ಅವರ ಮೊದಲ ಬರಹ ಅದ್ವೈತದ ಬಗ್ಗೆ ಬರೆದಿರುವಂಥದ್ದು. ನಂತರ ಅದೇನು ಕಾಕತಾಳೀಯವೋ ಏನೋ, ಅವರ ಕೊನೆ ಲೇಖನ, ಅವರು ಬದುಕಿದಾಗ ಅವರು ಬರೆದಂತಹದ್ದು ಕೊನೆ ಅದ್ವೈತ ಫೇತ್ ಅಂಡ್ ಪ್ರಾಕ್ಟೀಸ್ ಅಂತ. ಅದನ್ನ ಭಾರತೀಯ ವಿದ್ಯಾಭವನದವರು 1975 ಅಕ್ಟೋಬರ್ 7 ಡಿ ವಿ ಜಿಯವರು ನಮ್ಮನ್ನ ಅಗಲಿದ ದಿನದಂದೇ ಡಿ ವಿ ಜಿಯವರೇ ಮದ್ರಾಸಿನಲ್ಲಿ ಹೋಗಿ ಅದನ್ನ ಪ್ರಸ್ತುತಪಡಿಸಬೇಕಾಗಿತ್ತು. ಆದರೆ ಇದನ್ನ ಭಾರತೀಯ ವಿದ್ಯಾಭವನ ಮುಂಬಯಿಯವರು ಹೊರತಂದಂಥದ್ದು ಅದ್ವೈತ ಫೇತ್ ಅಂಡ್ ಪ್ರಾಕ್ಟೀಸ್ ಅನ್ನುವಂತಹ ಕಡೆಯ ಬರವಣಿಗೆ. ಇದನ್ನ ಪೂಜ್ಯ ಕಂಚಿ ಕಾಮಾಕ್ಷಿ ಕೋಟಿ ಶಂಕರ ಮಠದ ಸ್ವಾಮೀಜಿಗಳು ಹೇಳಿ ಬರೆಸ್ತಾರೆ ಡಿ ವಿ ಜಿಯವರ ಕೈಯಲ್ಲಿ. ಮೊದಲು ಡಿ ವಿ ಜಿಯವರು 1908ರ ಸಮಯದಲ್ಲಿ ಬರೆದಂತಹದ್ದು ಅದ್ವೈತದ ಬಗ್ಗೆಯೇ, ಕೊನೆಯ ಅವರ ಬರಹ ಲೇಖನ ಸಹ ಅದ್ವೈತ ಫೇತ್ ಅಂಡ್ ಪ್ರಾಕ್ಟೀಸ್ ಅನ್ನುವಂಥದ್ದು. ವಿಧಿವಶಾತ್ ಅವರು ಅಕ್ಟೋಬರ್ 7ರಂದೇ ಈ ಪುಸ್ತಕದಲ್ಲಿರುವಂತಹ ಅವರ ಬರಹವನ್ನ ಅವರು ಪ್ರಸ್ತುತಪಡಿಸಬೇಕಾಗಿತ್ತು. ಆದರೆ ಅವರ ಕೈಯಲ್ಲಿ ಆಗಲ್ಲ. ಆದರೆ ಅದನ್ನ ಅಲ್ಲಿ ಮತ್ತೊಬ್ಬರು ಓದ್ತಾರೆ ಇದರೊಳಗೆ, ಚೆನ್ನೈಯಲ್ಲಿ. ಇದರಲ್ಲಿ ನಾವು ಅದ್ವೈತ ಅನ್ನುವಂಥದ್ದರ ಬಗ್ಗೆ ಡಿ ವಿ ಜಿಯವರಿಗಿದ್ದಂತಹ ನಂಬಿಕೆ, ಸ್ಪಷ್ಟವಾದ ನಿಲುವು ಅನ್ನುವಂಥದ್ದು ಬಹಳ ಚೆನ್ನಾಗಿ ಇದರಲ್ಲಿ ಗೋಚರಿಸ್ತದೆ. ಈ ಒಂದು ಕೆಲವೇ ಪುಟಗಳು, ಇದರಲ್ಲಿ ಏನು
ಇದರಲ್ಲಿ ಸಂಪೂರ್ಣವಾಗಿ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನ, ಆ ತತ್ವವನ್ನೇ ಬಳಸಿಕೊಂಡು, ಶಂಕರಾಚಾರ್ಯರ ಮಾತುಗಳನ್ನ, ಶಂಕರಾಚಾರ್ಯರ ಶ್ಲೋಕಗಳನ್ನೇ ಬಳಸಿಕೊಂಡು ಅವರು ಅದನ್ನು ಉದ್ಧರಿಸುವಂಥದ್ದು. ಆ ಬಹಳ ಸರಳವಾಗಿ ಇಂಗ್ಲಿಷ್ನಲ್ಲಿದೆ. ಆ, ಎರಡು ಭಾಗಗಳಾಗಿ ನಾವು ಜೀವನವನ್ನ ನೋಡ್ತೇವೆ. ಆ ಪಾರಮಾರ್ಥಿಕವಾಗಿ, ವ್ಯಾವಹಾರಿಕವಾಗಿ. ಅಂದ್ರೆ ಆದರೆ ಈ ಪಾರಮಾರ್ಥಿಕ ಮತ್ತು ವ್ಯಾವಹಾರಿಕ ಎರಡರಲ್ಲೂ ಮನುಷ್ಯ ಅನ್ನುವಂಥದ್ದು, ಜೀವಾತ್ಮ ಮತ್ತು ಪರಮಾತ್ಮ ಇವೆರಡು ಒಂದೇ ಅನ್ನುವಂಥ ತತ್ವವನ್ನ ಆ ಡಿ ವಿ ಜಿ ಅವರು ಪ್ರತಿಪಾದಿಸಿರುವಂತ, ಅವರು ಉದ್ಧರಿಸುವಂತ ಇಲ್ಲಿ ಆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದ್ವೈತ ಈಸ್ ದಿ ಅಬಾಲಿಷನ್ ಆಫ್ ದಿ ವಾಲ್ಸ್ ಅಂಡ್ ಅಪಾರ್ಟ್ಮೆಂಟ್ಸ್ ವಿಚ್ ಇನ್ ಅವರ್ ವರ್ಲ್ಡ್ ಡಿವೈಡ್ ವಾಟ್ ಈಸ್ ರಿಯಲಿ ಇಂಡಿವಿಸಿಬಲ್ ಅಂಡ್ ಇನ್ಫೈನೈಟ್ ಇನ್ ಟು ಲಿಮಿಟೆಡ್ ಅಂಡ್ ಡಿಫಿನೆಟ್. ನಾವು ಈ ಅನಂತವಾದದ್ದನ್ನು ನಾವಾಗಿ ನಮ್ಮ ವ್ಯವಹಾರಕ್ಕಾಗಿ ನಾವು ವಿಭಾಗಿಸಿಕೊಳ್ಳುತ್ತೇವೆ. ಆದರೆ ಇದು ನಿಜವಾಗಿಯೂ ಒಂದೇ. ಅದ್ವೈತ ಇಸ್ ದಿ ಅಬಾಲಿಷನ್ ಆಫ್ ವಾಲ್ಸ್ ಅಂಡ್ ಅಪಾರ್ಟ್ಮೆಂಟ್ಸ್. ನಾವೇ ಈ ಕೋಣೆ ಕೋಣೆಗಳಾಗಿ ಮಾಡಿಕೊಂಡಿರ್ತೇವೆ, ಅದನ್ನೆಲ್ಲ ತೆಗೆದುಹಾಕಿ, ಆ ಗೋಡೆಗಳನ್ನೆಲ್ಲ ತೆಗೆದುಹಾಕಿ, ಇದು ವಾಟ್ ಈಸ್ ರಿಯಲಿ ಇಂಡಿವಿಸಿಬಲ್, ಇದನ್ನ ವಿಭಾಗೀಕರಿಸಲಿಕ್ಕೆ ಸಾಧ್ಯವಾಗದ್ದು ಆಗ ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ, ಅದು ಆಗಬಾರದು. ಅದನ್ನು ನಾವು ಮಾಡಿರುವುದನ್ನ ತೊಡೆದು ಹಾಕಬೇಕು, ಆಗ ಅದು ಅದ್ವೈತ ಅನ್ನುವಂತಹ ತತ್ವ ಅನ್ನೋದನ್ನ ಡಿ ವಿ ಜಿ ಅವರು ಈ ಸಂಪೂರ್ಣ ಲೇಖನದಲ್ಲಿ ಹೇಳಿರುವಂತಹದ್ದು. ಮತ್ತೆ ಅವರು, ನಾವು ಬೇರೆ ಬೇರೆ ಕಡೆ ಅವರು ಶಂಕರಾಚಾರ್ಯರನ್ನ ಶ್ಲೋಕಗಳನ್ನು, ತತ್ವಮಸಿ ಅನ್ನುವಂಥದ್ದನ್ನ ಬಹಳ ಕಡೆ ಅವರು ಉಪಯೋಗಿಸಿರುವಂಥದ್ದು. ಒಂದು ಪ್ರಶ್ನೆ ಎದ್ದಾಗ ಆ ಅಧ್ಯಾತ್ಮ ಅನ್ನುವುದರ ಬಗ್ಗೆಯೇ ಜ್ಞಾನಗಂಗೋತ್ರಿ ಕರ್ನಾಟಕ ಸರ್ಕಾರಿ ಪ್ರಕಾಶನ ಮಂದಿರದವರು 1972ರಲ್ಲಿ ಹೊರತಂದಂತಹ ಆಧ್ಯಾತ್ಮ ಅನ್ನುವಂತಹ ಲೇಖನ ಒಂದು. ಅದರಲ್ಲಿ ಡಿ ವಿ ಜಿ ಅವರು ಆಧ್ಯಾತ್ಮ ಅಂದರೇನು, ಅದರಲ್ಲಿ ಆದಿ ಮತ್ತು ಆತ್ಮ ಅನ್ನುವಂಥದ್ದು, ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ, ಬಹಳ ನಿಖರವಾಗಿ ಈ ಒಂದು ಪ್ರಬಂಧವನ್ನ ನೀಡಿರುವಂಥದ್ದು. ಆಧ್ಯಾತ್ಮ ಎಂದರೆ ಆತ್ಮವನ್ನು ಕುರಿತದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮದ ವಿಚಾರ ಎಂದು ಅರ್ಥ. ಈ ಪದಕ್ಕೆ ಕೇವಲ ಆತ್ಮ, ಮೇಲ್ಪಟ್ಟ ಆತ್ಮ, ಪರಮಾತ್ಮ ಎಂದೂ ಅರ್ಥ ಉಂಟು. ಆತ್ಮ ಅನ್ನುವುದು ಮುಖ್ಯ ಪದ. ಆತ್ಮ ಎಂದರೆ ಏನು? ಇದು ಮೊನ್ನೆ ನಾವು ಇನ್ನೆಲ್ಲೋ ಮಾತಾಡ್ತಾ ಇದ್ದಾಗ ಈ ಸಸ್ಯಗಳಿಗೆ ಆತ್ಮ ಇದೆಯೇ ಅನ್ನುವಂಥ ಪ್ರಶ್ನೆ ಇರುತ್ತೆ. ಸಸ್ಯಗಳಿಗೆ ಆತ್ಮ ಇದೆಯೇ ಅನ್ನುವಂಥ. ಹಾಗಾಗಿ ನಾನು ಅದನ್ನ ಓದ್ತಾ ಇದ್ದಾಗ ಇಲ್ಲಿ ಆತ್ಮ ಅಂದ್ರೆ ಸೋಲ್ ಅಂತಲ್ಲ. ಸೋಲ್ ಅನ್ನುವಂಥದ್ದು ಈ ಕ್ರಿಶ್ಚಿಯನ್ ಪರಂಪರೆಯಲ್ಲಿ ಬರುವಂಥದ್ದು. ಅದು ಚಡಪಡಿಸ್ತಾ ಇರ್ತದೆ. ದೇಹವನ್ನು ಬಿಟ್ಟು ಹೋದ ನಂತರವೂ ಜಡ್ಜ್ಮೆಂಟ್ ಡೇ ಅನ್ನುವಂಥದ್ದು ಬರೋವರೆಗೂ ಅದು ತೇಲಾಡ್ತಾ ಇರ್ತದೆ. ಹಾಗಾಗಿ ಅವರು ರೆಸ್ಟ್ ಇನ್ ಪೀಸ್ ಅಂತ, ಮೇ ಹಿ ಸೋಲ್ ರೆಸ್ಟ್ ಇನ್ ಪೀಸ್ ಅಂತ. ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಆತ್ಮ ಅನ್ನುವಂಥದ್ದು ಆ ಪುಣ್ಯ ಪಾಪದ ಮೇಲೆ ಈ ದೇಹವನ್ನು ಕಳೆದುಕೊಂಡೊಡನೆ ಅದು ಹೋಗಿ ಆ ಪರಮಾತ್ಮನಲ್ಲಿ ಲೀನವಾಗುತ್ತದೆ. ಹಾಗಾಗಿ ನಾವು ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು ತಪ್ಪು. ಈ ಆತ್ಮ ಎಂದರೇನು? ಆತ್ಮ ಎಂಬುದು ಜೀವ ಎಂಬ ವಸ್ತುವಿನ ಒಳಗಡೆ ಇರುವ ಮೂಲ ಚೈತನ್ಯ. ಇದೆಲ್ಲ ಡಿ ವಿ ಜಿ ಅವರು ಹೇಳಿರುವಂಥದ್ದು. ಆದ್ರೆ ಈ ಆತ್ಮ ಪರಮಾತ್ಮ ಎರಡು ಒಂದೇ ಅನ್ನುವಂತಹ ಆ ತತ್ವ ಸಿದ್ಧಾಂತವನ್ನ ಜಗತ್ತಿನ ಎಲ್ಲೆಡೆ ಪ್ರಚುರಪಡಿಸಿದಂತಹವರು ಅಂದು ಹಿಂದೂ ಸಮಾಜ ಒಗ್ಗಟ್ಟಿಲ್ಲದೆ ಬೇರೆ 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 ತಂತ್ರಗಳ ಮೂಲಕ ಒಡೆದು ಹೋಗಿದ್ದಂತಹ ಕಾಲ, ತಾಮಸವೇ ಕವಿತಿದ್ದಂತಹ ಕಾಲ. ಅದರ ಜೊತೆಗೆ ಜೈನ ಮತ ಮತ್ತು ಬೌದ್ಧ ಮತದವರು ಬಹಳ ಪ್ರಭಾವ ಆಗಿ ಹಿಂದೂ ಜನಗಳ ಮೇಲೆ, ಹಿಂದೂ ಮನಸ್ಸುಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಂತಹ ಕಾಲ. ಆಗ ಹಿಂದೂ ಸಮಾಜವನ್ನ ಒಂದಾಗಿ ನಿಲ್ಲಿಸಿದಂತಹವರು ಆದಿಶಂಕರರು, ಶಂಕರ ಭಗವತ್ಪಾದರು. ಕೇವಲ 32 ವರ್ಷಗಳ ಕಾಲ ಅವರು ಇದ್ದದ್ದು, ಬದುಕಿದ್ದದ್ದು ಅಂತ ಹೇಳ್ತಾರೆ. ಒಬ್ಬ ಪುಟ್ಟ ಬಾಲಕ, ಪುಟ್ಟ ಯುವಕ
32 ವರ್ಷಗಳ ಕಾಲದಲ್ಲಿ ಇಡೀ ಭಾರತವನ್ನ 2 ಬಾರಿ ಸುತ್ತಿದ್ದು. ಇವತ್ತಲ್ಲ. ಇವತ್ತು ನಾವು ಶೃಂಗೇರಿಗೆ ಹೋಗಿ ಬರ್ಬೇಕಾದ್ರೆ ಏನೋ ಒಂದಷ್ಟು ಅನುಕೂಲ ಇದೆ. ನಾವಾಗೇ ಹೋಗ್ತೇವೋ, ಬಸ್ಸಲ್ಲಿ ಹೋಗ್ತೇವೋ, ಏನೋ ಮಾಡ್ಕೊತೇವೆ. ಆದ್ರೆ ಆ 800 ಆ BC, 800 CE ಕ್ರಿಶ್ಚಿಯನ್ ಎರಾ ಅಂತಾರೆ. ಅದು ಸಹ ಬೇರೆ 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 ಕಡೆ ಶಂಕರರ ಆ ಕಾಲಮಾನದ ಬಗ್ಗೆಯೇ ಸಾಕಷ್ಟು ಜಿಜ್ಞಾಸೆಗಳಿವೆ. ಅದು ಹೇಳ್ತೇನೆ. ಆದ್ರೆ ಶಂಕರರು 800 ಕ್ರಿಶ್ಚಿಯನರ ಅಂತಲೇ ಇಟ್ಕೊಳ್ಳೋಣ. ಆದ್ರೆ ಆಗಿನ ಕಾಲದಲ್ಲೂ ಆ ಕಾಡುಗಳು, ಆ ಕಳ್ಳಕಾಕರರು, ಆ ಮೃಗಗಳು, ಆ ದಾರಿಯೇ ಇಲ್ಲದಂತಹ ಅಂತಹ ಸಮಯದಲ್ಲಿ ಹೇಗೆ ಆ ಪುಟ್ಟ ಬಾಲಕ ಇಡೀ ಭಾರತವನ್ನ 2 ಬಾರಿ ಸುತ್ತುವಂತಹ, ಕಾಲಡಿಯಿಂದ ಪ್ರಾರಂಭ ಮಾಡಿ ಆ ಪುಟ್ಟ ಬಾಲಕ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲೇ ಅವರು ಶ್ರೀಚಕ್ರದಲ್ಲಿ ಆ ದೇವಿಯನ್ನ, ಶಕ್ತಿ ರೂಪಿಯನ್ನ ಆ ಸ್ಥಾಪನೆ ಮಾಡಿದ್ದು ಅಂತ. ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಪಗಡೆಯಾಟದ ನೆಪದಲ್ಲಿ ಅವರು ಆ ಮಧುರೈ ಮೀನಾಕ್ಷಿ ತಾಮಸ ಗುಣದವಳು, ರೌದ್ರ ರೂಪಿ, ರಾತ್ರಿ ಎಲ್ಲ ಸಂಚರಿಸ್ತಾ ಇರ್ತಾಳೆ ಅಂತೆಲ್ಲ ಜನ ಹೆದರ್ಕೊಂಡು ಈಚೆ ಬರ್ದಿರ, ದೇವರು ಅನ್ನುವಂಥದ್ದನ್ನ ಮರೆತು ಅದಕ್ಕೆ ಒಂದು ಬೇರೆ ರೂಪ ಕೊಟ್ಟು ಹೆದರ್ಕೊಳ್ತಾ ಇದ್ದಂತಹ ಸಮಯದಲ್ಲಿ ಇದರ ಬಗ್ಗೆ ನಮ್ಮ ಗುರುಗಳಾದ ಪಾವಗಡ ಪ್ರಕಾಶ್ ಅವರವರು ಯೂಟ್ಯೂಬ್ನಲ್ಲಿ ಅದ್ಭುತವಾದಂತಹ ವಿವರಣೆಯನ್ನ ನೀಡಿದ್ದಾರೆ. ಅದು ಶ್ರೀಚಕ್ರ ಅಂತ ಕೊಟ್ರೆ ಗೊತ್ತಾಗ್ತದೆ. ಅವರೇ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಇಡೀ ರಾತ್ರಿ ಪಗಡೆಯಾಟದ ರೂಪದಲ್ಲಿ ಆ ದೇವಿಯೊಡನೆ, ಮೀನಾಕ್ಷಿಯೊಡನೆ ಶಂಕರ ಭಗವತ್ಪಾದರು ಬಂಧಿಸ್ತಾರೆ. ಆಕೆ ಹೊರಗೆ ಹೋಗಕ್ಕೆ ಬಿಡದಿರಾ ಬಂಧಿಸ್ತಾರೆ. ಆ ಶ್ರೀಚಕ್ರದಲ್ಲಿ ಬಂಧಿಸಿ ಇಡುತ್ತಾರೆ. ಆಕೆ ಕೊನೆಗೆ ಅಯ್ಯೋ, ನಾನು ಹೊರಗೆ ಹೋಗ್ಲಿಕ್ಕಾಗದೆ ಮಾಡಿಬಿಟ್ಟಿದ್ದಾನಲ್ಲ ಈ ಪುಟ್ಟ ಬಾಲಕ, ಇವನು ಸಾಧಾರಣ ಮನುಷ್ಯ ಅಲ್ಲ ಅಂತ ತಿಳಿದುಕೊಂಡು ಕೇಳ್ಕೊಳ್ತಾರೆ, ನನ್ನನ್ನು ಈ ಬಂಧನದಿಂದ ಮುಕ್ತ ಮಾಡು ಅಂದಾಗ ಶಂಕರರು ಹೇಳ್ತಾರೆ, ನಿನ್ನ ತಾಮಸ ಗುಣವನ್ನ ಬಿಡು, ನಮಗೆಲ್ಲರಿಗೂ ಆಶೀರ್ವಾದ ಮಾಡು, ಒಳ್ಳೇದು ಮಾಡು ಅನ್ನುವಂಥದ್ದು. ಹಾಗಾಗಿ ಮಧುರೈ ಮೀನಾಕ್ಷಿ, ರೌದ್ರ ರೂಪದ ಮಧುರೈ ಮೀನಾಕ್ಷಿಯನ್ನ ಲಲಿತ ರೂಪಿಣಿಯಾಗಿ ಮಾಡಿದಂತಹ ಶಂಕರರು ಶ್ರೀಚಕ್ರ ಯಂತ್ರವನ್ನ ಅದರಲ್ಲಿ ಸ್ಥಾಪಿಸಿದಂಥವ್ರು. ಕಾಲಡಿಯಿಂದ ಪುಟ್ಟ ಬಾಲಕ ಮಧುರೈಗೆ ಹೋಗಿ ಅಲ್ಲಿಂದ ಸುತ್ತಿ 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 ಎಲ್ಲ ಕಡೆ ದಕ್ಷಿಣ ಭಾರತ, ಗೋಕರ್ಣ, ಶ್ರೀಶೈಲಂ, ಮೂಕಾಂಬಿಕೆ, ತಿರುಪತಿ, ಕುಕ್ಕೆ ಸುಬ್ರಹ್ಮಣ್ಯ, ಕಂಚೀಪುರ, ಈ ರೀತಿ ಈ ರಾಮೇಶ್ವರ, ತಿರುವನಂತಪುರ, ಕನ್ಯಾಕುಮಾರಿ ಇದೆಲ್ಲ ಮಾಡಿ ಕೊನೆಗೆ ಸೋಮನಾಥ, ದ್ವಾರಕಾ, ಉಜ್ಜಯಿನಿ, ಮಹಿಷ್ಮತಿ, ಆಗಿನ ಕಾಲದ ಮಹಿಷ್ಮತಿ, ಪ್ರಯಾಗ, ವಾರಣಾಸಿ, ಕೇದಾರನಾಥ, ಸೋಮನಾಥ, ಬದ್ರಿನಾಥ, ಕೊನೆಯಲ್ಲಿ ಶಾರದಾ ಪೀಠ ಕಾಶ್ಮೀರದಲ್ಲಿ, ಇದರ ಒಟ್ಟಿಗೆ 4 ಮುಖ್ಯ ಶಂಕರಾಚಾರ್ಯ ಮಠಗಳನ್ನ ಸ್ಥಾಪಿಸಿದ್ದಂಥದ್ದು. ಪೂರಿ, ಮೊದಲಿಗೆ ನಮ್ಮಲ್ಲಿ ಶೃಂಗೇರಿಯಲ್ಲಿ ಸುರೇಶ್ವರಾಚಾರ್ಯರನ್ನ, ಮಂದನ ಮಿಶ್ರ ಬಿಹಾರದಿಂದ ಅವರನ್ನ ಈ ಏನ್ ಹೇಳ್ತೇವೆ, ಅವರನ್ನ ಸೋಲಿಸ್ತಾರೆ ತರ್ಕದಲ್ಲಿ. ಆ ಶಕ್ತಿ ಆ ಪುಟ್ಟ ಬಾಲಕನಿಗೆ. ಮಂದನ ಮಿಶ್ರ ಬಹಳ ದೊಡ್ಡ ಹೆಸರು ಆಗಿನ ಕಾಲದಲ್ಲಿ. ಅಂತಹ ದೊಡ್ಡ ಪಂಡಿತರನ್ನ, ವಿದ್ವಾಂಸರನ್ನ ಮಾತಿನಲ್ಲಿ, ತರ್ಕದಲ್ಲಿ ಸೋಲಿಸಿ ಅವರನ್ನ ಶಿಷ್ಯರನ್ನಾಗಿ ಪಡೆದು ಅವರಿಗೆ ಸುರೇಶ್ವರಾಚಾರ್ಯ ಅಂತ ಹೆಸರು ಕೊಟ್ಟು ಅವರನ್ನ ನಮ್ಮ ಶೃಂಗೇರಿಗೆ ಕರೆದುಕೊಂಡು ಬಂದು ಮೊದಲ ಶಂಕರಾಚಾರ್ಯರಾಗಿ ಅವರನ್ನ ಅಲ್ಲಿ ಕೂಡಿಸಿ ನಂತರ ಇವರು ದೇಶ ಪರ್ಯಟನೆ. ಮತ್ತೆ ಈ ರೀತಿಯ ಈ ಸಾಹಸ ಒಂದು ಹಿಂದೂ ಸಮಾಜವನ್ನ ಒಂದುಗೂಡಿಸಿದ್ದು, ಮತ್ತೊಂದು ಇಡೀ ಭಾರತವನ್ನ ದರ್ಶನ ಮಾಡಿ ಅಲ್ಲಿ 4 ಮೂಲೆಯಲ್ಲಿ 4 ಮಠಗಳನ್ನ ಸ್ಥಾಪಿಸಿ ಒಂದು ಐಕ್ಯತೆಯನ್ನ, ಏಕತೆಯನ್ನ ಸ್ಥಾಪಿಸಿದ್ದು. ಇದು ಒಬ್ಬ ಸಾಧಾರಣ ಮನುಷ್ಯರಿಗೆ ಸಾಧ್ಯವಾದಂಥದ್ದಲ್ಲ. ಆದ್ದರಿಂದಲೇ ನಾವು ಇಂದಿಗೂ ಸಹ ಶಂಕರಾಚಾರ್ಯರನ್ನ ಪೂಜ್ಯರನ್ನಾಗಿ ಕಾಣುವಂಥದ್ದು. ಈ ಎಲ್ಲರೂ ಸಹ ಇಂಥವ್ರು ಅಂಥವ್ರು ಅಂತಲ್ಲ. ಶಂಕರಾಚಾರ್ಯರ ನಾವು ಆ ಜನ್ಮದಿನದ ಬಗ್ಗೆ ತುಂಬಾ ಬೇರೆ 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 ಯಾಕಂದ್ರೆ ಶೃಂಗೇರಿ ಶಂಕರ ಮಠದಲ್ಲೇ ಒಂದು ವ್ಯಾಖ್ಯಾನ ಇದೆ.
ಆ, ನಾಲ್ಕು ಮಠದವರು ನಾಲ್ಕು ಬೇರೆ ಬೇರೆ, ಅವರೆಲ್ಲ 400 ಅಂಡ್ ಅಬೌವ್, 400 BC, ಬಿಫೋರ್ ಕ್ರಿಶ್ಚಿಯನ್ ಇರಾ ಅಂತ ಹೇಳ್ತಾರೆ. ಆದ್ರಿಂದ ಒಂದು ಆ, ನಿಖರವಾಗಿ ನಮಗೆ ಗೊತ್ತಿಲ್ಲ. ಇಲ್ಲಿ ಬಿಡಿ, ಒಬ್ಬ ಒಬ್ಬ ವ್ಯಕ್ತಿ, ಒಬ್ಬ ದಾರ್ಶನಿಕರು ನಮ್ಮೊಳಗೆ ಇದ್ರು, ತತ್ವಜ್ಞಾನಿ ನಮ್ಮೊಡನೆ ಇದ್ರು ಅಂತ. ಆ ಅಂದ್ರೆ ಅದ್ವೈತ ತತ್ವದವರು ಎಲ್ಲ, ಅಂದ್ರೆ ನಮ್ಮ ನಾಲ್ಕು ಶಂಕರ ಮಠದವರು ಅವರನ್ನ 5th ಸೆಂಚುರಿ BC ತಕೊಂಡು ಹೋಗ್ತಾರೆ. ಅಂದ್ರೆ 5ನೇ ಶತಮಾನ BC ನಲ್ಲಿ ಅಂತ ಹೇಳ್ತಾರೆ. ಆ ನೋಡಿ, ಅವರ ಆ, ಈ ನಾಲ್ಕು ಮಠದವರು, ದ್ವಾರಕಾದವರು 429 BC ಅಂತಾರೆ, ಜ್ಯೋತಿರ್ಮಠದವರು 485 BC ಅಂತಾರೆ, ಜಗನ್ನಾಥ ಪುರಿಯವರು 484 ಅಂತಾರೆ, ಶೃಂಗೇರಿಯವರು 483 ಅಂತಾರೆ, ಆ ಕಾಲಡಿಯವರು 509 ಅಂತಾರೆ. ಆದ್ರೆ ಆ ಕಂಚಿಪುರದವರು 509 ಅಂತ. ಅಂದ್ರೆ ಆ 2500 ವರ್ಷಗಳ ಹಿಂದೆ ಅಂತ ಇಟ್ಕೊಂಡು ಇದರ ಪ್ರಕಾರ. ಆದ್ರೆ ನಂತರದ ಕೆಲವರು 788ರಿಂದ 820 ಕ್ರಿಶ್ಚಿಯನ್ನರ ಅಂತ ಒಂದು ದಿನಾಂಕವನ್ನ, ಒಂದು ಕಾಲಮಾನವನ್ನ ನಿಗದಿಪಡಿಸಿದ್ದಾರೆ. ಅದನ್ನ ಎಲ್ಲರೂ ಒಪ್ಕೊಂಡು ಇದು 800 ಅಂತಲೇ ಅಂದ್ಕೋತಾ ನಾವು ಬಂದಿರೋದು. ಅಂದ್ರೆ ಸುಮಾರು 1200 ವರ್ಷಗಳ ಹಿಂದೆ ಶಂಕರರು ಈ ಭರತ ವರ್ಷದಲ್ಲಿ ಪ್ರಯಾಣ ಮಾಡಿದ್ರು, ಜನಿಸಿದ್ರು ಅನ್ನುವಂಥದ್ದು ಎಲ್ಲರೂ ಒಪ್ಕೊಂಡ್ರು ಅಂತ ಮಾತು. ಆದ್ರೆ ಶೃಂಗೇರಿ ಪೀಠದಲ್ಲಿ ಬೇರೆ ಇದೆ, ದ್ವಾರಕಾ ಪೀಠ ಬೇರೆ. ಅವರ ಬಗ್ಗೆಯೇ ಒಂದಷ್ಟು ಇನ್ನು ಅವರ ಜನ್ಮದಿನದ ಬಗ್ಗೆ ಗೊಂದಲ ಅನ್ನುವಂಥದ್ದು ಇದೆ. ಅದು ಹೇಗೆ ಇರಲಿ, ಆದ್ರೆ ಅವರ ತತ್ವ, ಅವರ ಸಿದ್ಧಾಂತ, ಅವರು ಸ್ಥಾಪಿಸಿದಂತಹ ಮಠಗಳು, ಅವರ ಅದ್ವೈತ ದರ್ಶನ, ಅವರ ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತೆಯ ಬಗ್ಗೆ ಭಾಷ್ಯ, ಸೌಂದರ್ಯ ಲಹರಿ, ಇವೆಲ್ಲ ನಾವು ಪ್ರತಿ ದಿವಸ ನೋಡ್ತಾ ಇರುವಂತಹ ಈ ಕಾಲದಲ್ಲಿ ಶಂಕರ ಭಗವತ್ಪಾದರಿಗೆ ವಂದಿಸುತ್ತಾ, ಅವರ ಈ ಜನ್ಮದಿನದಂದು ನಮಗೂ ಸಹ ಒಂದಷ್ಟು ಜ್ಞಾನ ಅನ್ನುವಂಥದ್ದು ಬರಕ್ಕೆ ಸಾಧ್ಯವಾದರೆ, ನಮಗೂ ಸಹ ಒಂದಷ್ಟು ಜ್ಞಾನ ಆ ದಾರ್ಶನಿಕರ ಮೂಲಕ ದೊರಕಲಿ ಅಂತ ಹೇಳ್ತಾ, DVG ಅವರು ಮತ್ತೆ ಹೇಳುವಂತೆ, ನಿನ್ನೆ ನಾವು ಎಲ್ಲಕ್ಕೂ ಸಿದ್ಧ ನೀರು ಅನ್ನುವಂಥದ್ದನ್ನ ಕಂಡಿದ್ದೆವು. ಇವತ್ತು ಬುದ್ಧಿ ಮಾತಿದು ನಿನಗೆ ಸಿದ್ಧ ನೀರು ಸಕಲಕ್ಕಂ ಅನ್ನುವಂಥ 783ನೇ ಪದ್ಯ ನೋಡಿದ್ರು. ನಿನ್ನೆ ಎಲ್ಲಕ್ಕೂ ಸಿದ್ಧ ನೀರು ಅಂತ ಒಂದು ಪದ್ಯವನ್ನ ನಾವು ಕಂಡದ್ದು. ಯಾವುದು ಅಂದ್ರೆ ತುಂಬಾ ಅದು ಸುಮಾರು 258ನೇ ಪದ್ಯ. ಒಲ್ಲೆ ನೆನದಿರು ಬಾಳನು, ಒಲ್ಲೆ ನೆನದಿರು ಬಾಳನು, ಒಲ್ಲವೆದೈನನ್ನದಿರು, ಉಲ್ಲಾಸ ಕೆಡೆ ಮಾಡು ನಿನ್ನಿಂದಾದನಿತು, ನಿಲ್ಲು ಕೆಚ್ಚೆದೆಯಿಂದ ಅನ್ಯಾಯಗಳನ್ನು ಅಳಿಸೆ, ಎಲ್ಲಕಂ ಸಿದ್ಧನಿರು ಮಂಕುತಿಮ್ಮ ಅನ್ನುವಂಥ ಪದ್ಯವನ್ನ ನಿನ್ನೆ ನಾವು ನೋಡಿದ್ವು. ಇವತ್ತು ಅದರದ್ದೇ ಅದೇ ಪೂರಕವಾಗಿ ಮತ್ತೊಂದು ಈ ಪದ್ಯವನ್ನು 783ನೇ, ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುನಿಯಲಿ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳು ಅದರಲ್ಲಿ ಕಾಣುವ ಭವ್ಯಕ್ಕೆ ಹದ್ದಿಲ್ಲ, ಅದ್ಭುತಗಳ ಅರಿದಿಲ್ಲ, ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲಕ್ಕೂ ಮಂಕುತಿಮ್ಮ, ಸಿದ್ಧನಾಗೆಲ್ಲಕ್ಕೂ, ಎಲ್ಲಕ್ಕೂ ಸಿದ್ಧನಾಗಿರು, ಏನೇ ಬರಲಿ ಅದನ್ನು ಎದುರಿಸಲಿಕ್ಕೆ ಸಿದ್ಧನಾಗಿರಬೇಕು ಅನ್ನುವಂಥದ್ದು. ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಈಸ್ ಎ ವರ್ಡ್ ಆಫ್ ಅಡ್ವೈಸ್. ಲೆಟ್ ಕರ್ಮ ಡ್ಯಾನ್ಸ್, ಲೆಟ್ ಗಾಡ್ ಫಾಲ್ ಅಸ್ಲೀಪ್, ಮಿರಕಲ್ಸ್ ಆರ್ಂಟ್ ಇಂಪಾಸಿಬಲ್ ಅಂಡ್ ಮ್ಯಾಗ್ನಿಫಿಸೆನ್ಸ್ ಹ್ಯಾಸ್ ನೋ ಬೌಂಡ್ಸ್, ಬಿ ಪ್ರಿಪೇರ್ಡ್ ಫಾರ್ ಎವ್ರಿ ಇವೆಂಟ್. ಅಂದ್ರೆ ಅದ್ಭುತಗಳಿಗೆ ಒಂದು ಯಾವುದೇ ಪರಿಧಿ ಅನ್ನುವಂಥದ್ದಿಲ್ಲ. ಅಲ್ಲಿ ಮಿರಾಕಲ್ಸ್ ಹ್ಯಾವ್ ನೋ ಬೌಂಡ್ರೀಸ್, ಏನು ಬೇಕಾದ್ರೂ ಆಗ್ಬೋದು. ಈ ಮ್ಯಾಗ್ನಿಫಿಸೆನ್ಸ್ ಹ್ಯಾಸ್ ನೋ ಬೌಂಡ್ಸ್, ಮಿರಾಕಲ್ಸ್ ಆರ್ ನಾಟ್ ಇಂಪಾಸಿಬಲ್. ಈ ಒಂದು ವಿಸ್ಮಯ ಇದು ಆಗ್ತಾ ಇರಬಹುದು, ವಂಡರ್ಫುಲ್ ಥಿಂಗ್ಸ್ ಕೀಪ್ ಹ್ಯಾಪನಿಂಗ್ ಅನ್ನುವಂಥದ್ದು. ಭವ್ಯಕ್ಕೆ ಹದ್ದಿಲ್ಲ, ಮ್ಯಾಗ್ನಿಫಿಸೆನ್ಸ್ ಭವ್ಯವಾದದ್ದನ್ನು ನಾವು ಕಾಣ್ತೇವೆ, ಅದಕ್ಕೆ ಯಾವುದೇ ಚೌಕಟ್ಟು ಅನ್ನುವಂಥದ್ದು ಇರೋಲ್ಲ. ಎಲ್ಲದಕ್ಕೂ ನಾವು ಸಿದ್ಧವಾಗಿರಬೇಕು.
ದೇವ್ರು ಬೇಕಾದ್ರೆ ನಿದ್ದೆ ಮಾಡ್ಲಿ, ಕರ್ಮ ಬೇಕಾದ್ರೆ ನಮ್ಮ ಮೇಲೆ ಕುಣಿದಾಡ್ಲಿ ಅನ್ನುವಂಥದ್ದು ಡಿ ವಿ ಜಿಯವರು. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ ಅನ್ನುವಂಥದ್ದು. ಈ ಇದನ್ನ ಹೇಳ್ತಾ ಅವರು ತಾಳ್ಮೆಯ ಬಗ್ಗೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅನ್ನುವುದನ್ನ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಅನ್ನುವಂಥದ್ದನ್ನು ಸಹ ಅವ್ರು ಹೇಳಿರೋದನ್ನ ನಾವು ನೋಡಿದ್ದೇವೆ. ವಿಹಿತವಾಗಿರುವುದು ಅದರ ಗತಿ ಸೃಷ್ಟಿ ಸ್ಥಿತಿಯೊಳ್ಳು, ಅದು ಸೃಷ್ಟಿಯ ಸ್ಥಿತಿಯಲ್ಲಿ ಅದರ ಲಯ ವಿಹಿತವಾಗಿ ಹೋಗಿದೆ, ನಿರ್ಧರಿಸಲ್ಪಟ್ಟಿದೆ. ಅದನ್ನ ನಾವು ಜಾತಕದಲ್ಲಿ ಒಬ್ಬ ಜೋಯಿಸನ ಮೂಲಕ ತಿದ್ದಿಸ್ಲಿಕ್ಕೆ ಸಾಧ್ಯವೇ? ಅದನ್ನ ಬರುವಂಥದ್ದನ್ನೆಲ್ಲ ಸಹಿಸದೆ ಬೇರೆ ದಾರಿ ಇಲ್ಲ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅನ್ನುವಂತಹ ಒಂದು ಪದ್ಯ ಇದೆ. ಹಾಗೆ ಸಹನೆ ಅಂದ್ರೆ ಸಂಯಮ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಕಾಳನ್ ಉದಯದಿ ಬಿತ್ತೆ ಸಂಜೆಗದು ಪೈರಹುದೇ. ಬೆಳಗ್ಗೆ ನಾನು ಬೀಜ ನೆಟ್ಟುಬಿಟ್ಟು ನನಗೆ ಸಂಜೆಗದು ಪೈರಾಗಬೇಕು ಅಂತ ಕೇಳಿಕೊಳ್ಳೋದಕ್ಕೆ ಸಾಧ್ಯವೇ? ಪೈರಾಗುತ್ತೆಯೇ? ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ನಾವು ಮಾಡುವಂತಹ ಕೃಷಿಯಲ್ಲಿ ಆ ಕಾಲ ಅನ್ನುವಂಥದ್ದು, ಆ ಸಮಯ ಅನ್ನುವಂಥದ್ದಕ್ಕೆ ಒಂದು ಪಾಲಿದೆ, ಅದರ ನಿಯಮ ಇದೆ, ಅದರ ನಿಬಂಧನೆಗಳಿವೆ, ಅದರ ಪ್ರಕಾರವೇ ಎಲ್ಲವೂ ಆಗುವಂಥದ್ದು. ನಾನು ಈಗ ಮಾಡದೆ ಮುಂದೆ ನನಗೆ ಪ್ರತಿಫಲ ಸಿಕ್ಕಬೇಕು ಅನ್ನುವಂತಹ ಅಸಹನೆ ಬೇಡ. ವೇಳೆ ಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ. ಅಯ್ಯೋ ಯಾರೋ ಬಂದ್ಬಿಟ್ಟಿದಾರಪ್ಪ ನೆಂಟರು, ತಕ್ಷಣ ಏನಾದ್ರೂ ಆಗೋಗ್ಬೇಕು ಅಂತ ಹೇಳಿ ನಾನು ಒಲೆ ಮೇಲೆ ನೀರಿಟ್ಟ ತಕ್ಷಣ ಅಡಿಗೆ ಆಗೋಗ್ತದೆಯೇ, ಪಕ್ವವಾಗುತ್ತದೆಯೇ? ಬೇಳೆ ಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ. ಅದು ಪಕ್ವವಾಗ್ತದೆಯೇ? ಅದಕ್ಕೆ ಬೇಕಾದಂತಹ ಸಮಯ ಆಗ್ಲೇ. ಅದಕ್ಕೆ ನಾವು ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲರೂ ಅಯ್ಯೋ ಇದು ನೆನ್ನೆನೆ ಆಗೋಗ್ಬೇಕಾಗಿತ್ತು, ಆದಷ್ಟು ನೆನ್ನೆನೆ ಆಗೋಗ್ಬೇಕಾಯ್ತು, ಇವತ್ತಾದ್ರೂ ಮಾಡಿಕೊಡಿ. ಬರೋಂಥವ್ರೆಲ್ಲರೂ ಹೇಳುವಂತ ಮಾತಿದೆ. ಅವ್ರಿಗೆಲ್ಲ ನಾವು ಹೇಳ್ತಾ ಇದ್ದಿದ್ದು, ಸ್ವಾಮಿ ಒಂದು ಮಗು ಜನ್ಮ ತಾಳ್ಬೇಕಾದ್ರೆ 9 ತಿಂಗಳು ಕಾಯ್ಬೇಕ್ರಿ, ಈಗಲೇ ಬಂದು ಈಗಲೇ ಅದೇನು ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಧ್ಯವೇ? ಮಾಯಾ ಮಂತ್ರ ಆಗ್ತದೆ, ಅದು ಆಗೋಲ್ಲ. ಅದು ಏನು ಸಮಯ ಹಿಡಿತದೋ ಅದಕ್ಕೆ ಆಗ್ಲೇಬೇಕು. ಕಾಯುವಂಥದ್ದು ಇದ್ರೆ ಕಾಯ್ಬೇಕು ನೀವು ಅಂತ ನಾವು ಹೇಳ್ತಾ ಇದ್ದಂತ ಮಾತು. ತಾಳುಮೆಯ ಪರಿಪಾಕ ಮಂಕುತಿಮ್ಮ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳಿದಂತಹವರೇ ಬೆಳಗ್ಗೆ ಕಾಳನ್ನ ಬಿತ್ತುಬಿಟ್ಟು ನನಗೆ ಸಂಜೆ ಹೊತ್ತಿಗೆ ಪೈರು ಬೇಕು, ಬೆಳಗ್ಗೆ ಮಾವಿನ ವಾಟೆ ಹಾಕಿಬಿಟ್ಟು ಸಂಜೆಗೆ ನನಗೆ ಹಣ್ಣು ಬೇಕು ಅಂತ ಅಲ್ಲೋದಲ್ಲ. ಈ ಪ್ರಕ್ರಿಯೆಯಲ್ಲಿ, ಈ ಸಹಜವಾದ ನೈಜವಾದ ಪರಿಸರದ ಪ್ರಕ್ರಿಯೆಯಲ್ಲಿ, ಈ ಕೃಷಿಯಲ್ಲಿ ಒಂದು ಕಾಲದ ಒಂದು ನಿಯಮ ಅನ್ನುವಂಥದ್ದಿದೆ. ವೇಳೆ ಗಡೆ ಮರೆತು ಆತುರದಿಂದ ಅಡಿಗೆ ಪಕ್ವವಾಗಿ ಮಾಡೋದಕ್ಕೆ ಆಗಲ್ಲ. ತಾಳುಮೆಯ ಪರಿಪಾಕ ಮಂಕುತಿಮ್ಮ ಅನ್ನುವಂಥದ್ದು. ಪೇಶಿಯನ್ಸ್ ಫೆಸಿಲಿಟೇಟ್ಸ್ ಮೆಚೂರಿಟಿ ಅಂಡ್ ಮೆಲೋಯಿಂಗ್. ಅಂದ್ರೆ ಈ ಸಂಯಮ, ತಾಳ್ಮೆ, ಸಹನೆ ಅನ್ನುವಂಥದ್ದಿದ್ರೆ ಒಂದಷ್ಟು ವಿವೇಚನೆ ಅನ್ನುವಂಥದ್ದು ಸಹ ಬರ್ತದೆ, ತಪ್ಪುಗಳಾಗೋದು ಕಡಿಮೆ ಆಗ್ತದೆ ಅನ್ನುವಂತಹ ಮಾತನ್ನ ಡಿ ವಿ ಜಿಯವರು 2 ಉದಾಹರಣೆಗಳನ್ನು, ಒಂದು ಅಡಿಗೆ ಮಾಡೋದಕ್ಕೆ ಸಮಯ ಬೇಕೇ ಬೇಕು, ಮತ್ತೊಂದು ಬೀಜವನ್ನ ಬಿತ್ತಿದೊಡನೆ ಅದು ಪೈರಾಗುವುದಿಲ್ಲ ಅನ್ನುವಂಥ 2 ಉದಾಹರಣೆಗಳನ್ನು ನೀಡ್ತಾ ಸಹನೆಯ ಬಗ್ಗೆ ಹೇಳ್ತಾರೆ. ಮತ್ತೆ ಆ ಪದ್ಯದಲ್ಲಿ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತಲೂ ಹೇಳ್ತಾರೆ. ತಮ್ಮೆಲ್ಲರ ಈ ಸಹನೆ, ಈ ವಜ್ರದ ಕವಚ ಹೀಗೆ ಗಟ್ಟಿಯಾಗಿರ್ಲಿ ಅಂತ ಕೋರಿಕೊಳ್ಳುತ್ತಾ, ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉಮಾಮಹೇಶ್ವರ ಗುರೂಜಿಯವರಿಗೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ವಂದಿಸುತ್ತಾ ವಿರಮಿಸುತ್ತೇನೆ. ಈ ಮಾತುಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.